ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸರಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬೇಬಿ ಕಾರ್ನ್ ಪುಲಾವ್ ಹೇಗೆ ಮಾಡೋದು ಅಂತೇಳಿ ನೋಡುವ. ಪಲಾವ್ ಅಥವಾ ಬಿರಿಯಾನಿ ಅಂತ ಕೂಡ ಹೇಳ್ಬೋದು. ರುಚಿಯಾದ ಪುಲಾವನ್ನು ಒಂದು 10ರಿಂದ 15 ನಿಮಿಷದೊಳಗೆ ಹೇಗೆ ತಯಾರಿಸ್ಬೋದು ಅಂತ ನೋಡುವ. ಇದಕ್ಕೆ ನಾನಿಲ್ಲಿ ಒಂದು ಆಲೂಗಡ್ಡೆ, ಒಂದು 10 ಬೀನ್ಸು, ಒಂದು ಕ್ಯಾರೆಟ್, ಹಾಗೆ ಸ್ವಲ್ಪ ಬಟಾಣಿ, ಮೊಸರು, ಜೀರಿಗೆ ಹುಡಿ, ಕೊತ್ತಂಬರಿ ಹುಡಿ, ಹಾಗೆಯೇ ಪಲಾವ್ ಮಿಕ್ಸ್ 2 ಪ್ಯಾಕೆಟಿನಷ್ಟು ಬೇಬಿ ಕಾರ್ನನ್ನು ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ನೀವು ಅದರ ಸೈಜ್ ಅಥವಾ ಶೇಪ್ ನಿಮಗೆ ಯಾವ ಇದರಲ್ಲಿ ಬೇಕಾದ ಹಾಗೆ ಇಟ್ಕೊಳ್ಬೋದು. ಉಳಿದದ್ದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೀ ಸ್ಪೂನಷ್ಟು ಕೊತ್ತಂಬರಿ ಹುಡಿ, 1 ಟೀ ಸ್ಪೂನಷ್ಟು ಗರಂ ಮಸಾಲೆ ಹುಡಿ ಅಥವಾ ಪುಲಾವ್ ಮಿಕ್ಸ್, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹುಡಿ. ಈಗ ಮೊದಲಿಗೆ ಮೊಸರನ್ನು 1 ಕಪ್ ಮೊಸರು ಹಾಕಿಕೊಳ್ತಾ ಇದ್ದೇನೆ. ಬಿರಿಯಾನಿ ಅಂದರೆ ಅದಕ್ಕೆ ಮೊಸರು ಹಾಕಿ ಮಾಡೋದು ಕ್ರಮ. ಬಿರಿಯಾನಿಗೆ ಮೊಸರಿಗೆ ಎಲ್ಲ ಹುಡಿಗಳನ್ನು ಸೇರಿಸ್ಕೊಳ್ತಾ ಇದ್ದೇನೆ. 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಟೀ ಸ್ಪೂನಷ್ಟು ಅರಶಿನ, ಹಾಗೆಯೇ ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಹುಡಿ. ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೂರು ಉಪ್ಪು ಕೂಡ ಹಾಕ್ಕೊಳ್ಬೋದು ರುಚಿಗೆ ಬೇಕಾದಷ್ಟು. ಮೊಸರಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು ಈಗಲೇ. ಇದಕ್ಕೆ ಈಗ ಸ್ವಲ್ಪ ಖಾರ ನನಗೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು, ಹಾಗಾಗಿ ಒಂಚೂರು ಬಿರಿಯಾನಿ ಮಿಕ್ಸನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅದಕ್ಕೆ ಇದು ಸರಿಯಾದ ಮಿಶ್ರಣವನ್ನು ಮಿಕ್ಸ್ ಆದ ನಂತರ ಇದಕ್ಕೆ ನಾವು ಕಟ್ ಮಾಡಿ ಇಟ್ಟಂತಹ ತರಕಾರಿಗಳನ್ನು, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ತುಂಡು ಮಾಡಿ ಇಟ್ಟಂತಹ ಬೇಬಿ ಕಾರ್ನ್ ಸ್ಲೈಸ್ಗಳು, ನಿಮಗೆ ಉದ್ದಕ್ಕೆ ಬೇಕಾದರೆ ಉದ್ದಕ್ಕೆ ಕಟ್ ಮಾಡ್ಕೊಳ್ಬೋದು, ರೌಂಡ್ ಬೇಕಾದರೆ ರೌಂಡ್ ಕಟ್ ಮಾಡಿಕೊಳ್ಬೋದು. ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಬಟಾಣಿಯನ್ನು ಕೂಡ ಈಗಲೇ ಹಾಕಿಕೊಳ್ತಾ ಇದ್ದೇನೆ ನಾನು. ಬಟಾಣಿಯನ್ನು ಬೇಕು ಅಂತಾದರೆ ತೊಳೆದು ಕೂಡ ಹಾಕ್ಕೊಳ್ಬೋದು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಡಬೇಕು. ಅದನ್ನು ಹಾಗೆಯೇ ಅರ್ಧ ಗಂಟೆ ನೆನೆಯುವ ಅವಶ್ಯಕತೆ ಅಂದರೆ ಹೋಳುಗಳಿಗೆಲ್ಲ ಉಪ್ಪು, ಮೆಣಸು, ಮಸಾಲೆ ಎಲ್ಲ ಎಳ್ಕೊಳ್ಬೇಕಲ್ವ, ಹಾಗಾಗಿ ಅರ್ಧ ಗಂಟೆ ಹಾಗೆಯೇ ಮುಚ್ಚಿ ಇಡಿ. ಅದನ್ನು ಅರ್ಧ ಗಂಟೆ ಕಳೆದ ನಂತರ ಒಂದು ಸ್ವಲ್ಪ ಎಣ್ಣೆ ತಗೊಂಡು ಒಂದು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು, ಬೆಣ್ಣೆ ಅಥವಾ ತುಪ್ಪ ಯಾವುದು ಕೂಡ ಹಾಕ್ಕೊಳ್ಬೋದು, ಅಥವಾ ನೀವು ಡೈರೆಕ್ಟ್ ಸಾಸಿವೆ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಬೋದು. ಸಾಸಿವೆ ಎಣ್ಣೆ ಆದರೆ ನಿಮಗೆ ಬೇರೆ ಎಂತ ಹಾಕುವ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಎಣ್ಣೆ ಹಾಗೂ ಬೆಣ್ಣೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿಕೊಳ್ತಾ ಇದ್ದೇನೆ. 1/4 ಟೀ ಸ್ಪೂನಷ್ಟು ಸೋಂಪು ಹಾಕಿಕೊಳ್ತಾ ಇದ್ದೇನೆ. ಜೀರಿಗೆ ಮತ್ತು ಸೋಂಪು ಅದರಲ್ಲಿರುವ ಗ್ಯಾಸಿನ ಅಂಶವನ್ನು ತೆಗೆಯಲಿಕ್ಕೆ ಒಳ್ಳೆಯದಾಗ್ತದೆ. ಹಾಗೆ ಉಳಿದ ಎಲ್ಲ ಮಸಾಲೆಗಳು, ಚಕ್ಕೆ, ಲವಂಗ, ಪಲಾವ್ ಎಲೆ, ಮರಾಠಿ ಮೊಗ್ಗು, 1-2 ಏಲಕ್ಕಿ, ಎಲ್ಲವನ್ನು ಕೂಡ ಎಲ್ಲ ಮಸಾಲೆಗಳನ್ನು, ಸಾಂಬಾರು ಮಸಾಲೆಗಳನ್ನು ಹಾಕಿ, ಒಂದು 10 ಒಳ್ಳೆಮೆಣಸು ಅಂದರೆ ಕಾಳು ಮೆಣಸು, ಹಾಗೆ ಒಂದು ಉದ್ದಕ್ಕೆ ಸ್ಲೈಸ್ ಮಾಡಿದಂತಹ ಈರುಳ್ಳಿ ಚೆನ್ನಾಗಿ ಬಾಡಬೇಕು. ಮಸಾಲೆಯ ಜೊತೆಗೇ ಈರುಳ್ಳಿ ಬಾಡಬೇಕು. ಆ ಈರುಳ್ಳಿಗೆ ಮಸಾಲೆಯ ಸ್ಮೆಲ್ ಚೆನ್ನಾಗಿ ಹಿಡಿಬೇಕು. ಈಗ ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಟಂತಹ ಬಿರಿಯಾನಿಯ ತರಕಾರಿಗಳನ್ನು ಹಾಕಿ ಎಣ್ಣೆ ಬಿಡುವವರೆಗೆ, ಅಂದರೆ ಒಂದು 4ರಿಂದ 5 ನಿಮಿಷವರೆಗೆ ಅದನ್ನು ಈ ಥರ ಫ್ರೈ ಮಾಡ್ಕೊಳ್ಬೇಕು. ಚೆಂದ ಫ್ರೈ ಆಗಬೇಕು. ಆ ಮಸಾಲೆ ಎಲ್ಲ, ಮೊಸರಲ್ಲಿದ್ದ ಮಸಾಲೆ ಎಲ್ಲ ಚೆಂದ ಫ್ರೈ ಆಗಬೇಕು. 3ರಿಂದ 4 ನಿಮಿಷ ಗ್ಯಾರಂಟಿ ಬೇಕಾಗ್ತದೆ. ಅದಕ್ಕೆ ಸಣ್ಣ ಉರಿಯಲ್ಲೇ ಮಾಡಬೇಕು, ದೊಡ್ಡ ಉರಿಯಲ್ಲಿ ಮಾಡಿದರೆ ಅಡಿ ಹಿಡಿತದೆ. ಇದಕ್ಕೆ ತೊಳೆದು ಇಟ್ಟಂತಹ 2 ಕಪ್ಪಷ್ಟು, ನಾನು 1 ಕಪ್ಪು ಊಟದ ಅಕ್ಕಿ ಹಾಕ್ಕೊಂಡಿದ್ದೇನೆ, 1 ಕಪ್ಪು ಬಾಸುಮತಿ ರೈಸ್ ಹಾಕ್ಕೊಂಡಿದ್ದೇನೆ. 2 ಮಿಕ್ಸ್ ಮಾಡಿ ನಾನು ಯಾವಾಗಲೂ 2 ಮಿಕ್ಸ್ ಮಾಡಿ ಹಾಕ್ತೇನೆ. ಯಾಕೆ ಅಂದರೆ ಕೆಲವು ಸತಿ ಬಾಸುಮತಿ ರೈಸ್ ಅಂಟು ಬರ್ತದೆ, ಅದಕ್ಕೋಸ್ಕರ ನಾನು ಯಾವಾಗಲೂ 2 ಈಕ್ವಲ್ ಪೋರ್ಷನಲ್ಲಿ ಹಾಕ್ತೇನೆ. ಹಾಗೆ ಇವತ್ತು ಕೂಡ ಹಾಗೆ ಹಾಕಿದ್ದು. ಇದನ್ನೀಗ ಚೆನ್ನಾಗಿ ಕುದೀಲಿಕ್ಕೆ ಬಿಡಿ. ಒಂದು ಕುದಿ ಚೆನ್ನಾಗಿ ಕುದೀಲಿ. ಕುದಿದ ನಂತರ ಅದಕ್ಕೆ ಮುಚ್ಚಳ ಮುಚ್ಚಿ 1 ವಿಸಿಲ್ ಕೂಗಿಸಿ. ನೋಡಿ ಎಷ್ಟು ಉದುರಾದ ಬಿರಿಯಾನಿ ರೆಡಿಯಾಗಿದೆ ಅಂತ ಹೇಳ್ಕೊಂಡು. ನಮ್ಮ ರುಚಿಯಾದ ಬೇಬಿ ಕಾರ್ನ್ ಬಿರಿಯಾನಿ ಅಥವಾ ಪುಲಾವ್ ರೆಡಿ ಆಯಿತು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ವಿಸಿಲ್ ಹೋದ ಕೂಡಲೇ ಇದು ಒಂದು ಸಣ್ಣ ಟಿಪ್ ನಿಮಗೆ. ವಿಸಿಲ್ ಹೋದ ಕೂಡಲೇ ಮುಚ್ಚಳ ತೆಗಿಬೇಡಿ. ಒಂದು 10 ನಿಮಿಷ ಅದನ್ನು ಶೇಪ್ ಇಟ್ಕೊಳ್ಳಿಕ್ಕೆ ಬಿಡಿ. ಇಲ್ಲದಿದ್ದರೆ ಅಂಟಾಗ್ತದೆ. ನೀವು ಅದನ್ನು ಹಾಗೆ ಬಿಟ್ಟರೆ ಚೆಂದ ಶೇಪ್ ಇಟ್ಕೊಳ್ತದೆ, ಹಾಗೆ ಉದುರಾಗಿ ಕೂಡ ಬರ್ತದೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.